ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು. ಇವತ್ತು ಸಾಟರ್ಡೆ ಅಪ್ಡೇಟ್ಸು, ಅದ್ರ ಜೊತೆಗೆ ಎಲಿಮಿನೇಷನ್ ಅಪ್ಡೇಟು ಎಲ್ಲ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಗುರು. ಈ ಮನೆಯಲ್ಲಿ ಎಲ್ಲರಿಗೂ ಈಸಿ ಟಾರ್ಗೆಟು ಗಿಲ್ಲಿ, ರಕ್ಷಿತಾ. ಅದ್ರ ಜೊತೆಗೆ ರಘು ಅಣ್ಣ ನೆನ್ನೆ ಮಾಡಿದಂಥ ರೀತಿ, ಇಂಥ ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥ ಮನುಷ್ಯ ಮಾಡಿದ್ದು ಸರಿನಾ ಗುರು? ಇವತ್ತು ಎಲ್ಲಾರ್ದು ಓಪನ್ ಆಗಿ ಮಾತಾಡ್ತೀನಿ ಗುರು. ಪ್ರತಿಯೊಂದು ಕಂಟೆಸ್ಟೆಂಟ್ ಬಗ್ಗೆನೂ ಮಾತಾಡ್ತೀನಿ ಗುರು. ನನಗೆ ಅನಿಸಿದ್ದು ಆನೆಸ್ಟ್ ಒಪಿನಿಯನ್ ಅನ್ನ ನನ್ನ ಎಪಿಸೋಡಲ್ಲಿ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಈ ವಿಡಿಯೋದಲ್ಲಿ ಏನೇ ಮಾತಾಡಿದ್ರು ಕೂಡ ಅದು ನನ್ನ ಒಪಿನಿಯನ್ ಗುರು. ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕೂಡ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ಬೋದು. ಫಸ್ಟು ರಘುಜಿ ಬಗ್ಗೆ ಮಾತಾಡೋಣ. ಸ್ವಲ್ಪ ದೊಡ್ಡ ವ್ಯಕ್ತಿಗಳು, ಅವ್ರ ಬಗ್ಗೆ ಮಾತಾಡೋಣ ಗುರು. ರಘು ಅಣ್ಣ ಬಗ್ಗೆ ನಾನು ತುಂಬ ಒಳ್ಳೆಯ ವ್ಯಕ್ತಿತ್ವ ಅಂತ ಅಂದ್ಕೊಂಡಿದ್ದೆ. ಈ ಮನೆಯಲ್ಲಿ ದೊಡ್ಡ ಮುಖವಾಡ ಹಾಕ್ಕೊಂಡಿರೋ ವ್ಯಕ್ತಿ ರಘು ಅಣ್ಣ ಗುರು. ಮನುಷ್ಯನಿಗೆ ವೈಯಕ್ತಿಕವಾಗಿ ಎಷ್ಟೇ ದ್ವೇಷ ಇರಲಿ, ಎಷ್ಟೇ ಜಗಳ ಇರಲಿ, ಎಷ್ಟೇ ಕೋಪ ಇರಲಿ ಅಲ್ವಾ, ಏನು ಗುರು ಒಳ್ಳೆ ಚಿಕ್ಕ ಮಗು ಕೇಳ್ದಂಗೆ ಕೇಳ್ತಾ ಇದ್ದಾನೆ ಗುರು ಗಿಲ್ಲಿ. ಅದೇನೋ ಸ್ವೀಟ್ ಚಾಪತಿ ಥರ ಹೊಸ ರೆಸಿಪಿ ಮಾಡ್ಕೊಂಡಿದ್ದಾನೆ. ಅಣ್ಣ ಟೇಸ್ಟ್ ನೋಡಿ ತಿನ್ಕೊಳ್ಳೋಣ ಅಂತ ಕೇಳ್ಕೊತಾ ಇದ್ದಾನೆ ಗುರು. ಒಂದು ತುತ್ತು ಅನ್ನ ಕೊಟ್ಬಿಟ್ಟಿದ್ದೆ, ಆ ಬಂದು ತುತ್ತು ಚಪಾತಿ ಕೊಟ್ಬಿಟ್ಟಿದ್ದಿದ್ರೆ ಎಷ್ಟು ದೊಡ್ಡ ಮನುಷ್ಯ ಆಗ್ತಾ ಇದ್ದ ರಘು. ಗಿಲ್ಲಿಗೆ ಮಾತ್ರ ಬಿಲ್ಕುಲ್ ಕೊಡಲ್ಲ. ಏನು ಅಂತದ್ ಮಾಡಿದ್ದಾನೆ ನಿಮ್ಗೆ? ಇವಾಗ ನಿಮ್ಗೇನಾದ್ರು ಪರ್ಸನಲ್ ಆಗಿ ಕಾಮಿಡಿ ಮಾಡಿದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಾ. ಹೇಳ್ಬೇಕಾಗಿತ್ತು ನೀವು ಫಸ್ಟಿಂದ ಗಿಲ್ಲಿ ಹೆಂಗಿದಾನ ಈಗಲೂ ಹಂಗೆ ಇರೋದು. ಆಚೆ ಕಡೆಯಿಂದ 20 ದಿನ ನೋಡ್ಕೊಂಡೋಗಿ ನೀವು ಅವ್ರ ಜೊತೆ ಸೇರ್ಕೊಂಡು ಡೋಲ್ ಬಾರಿಸ್ಕೊಂಡು ಭಜನೆ ಮಾಡಿಸ್ಕೊಂಡಿದ್ರಲ್ವಾ ಜನಗಳ ಓಟ್ಗೋಸ್ಕರ, ಗಿಲ್ಲಿ ಫ್ಯಾನ್ಸ್ ಓಟ್ಗೋಸ್ಕರ. ಅವಾಗಿಲ್ಲೋಗಿತ್ತು ಸ್ವಾಮಿ ನಿಮ್ದು. ತಾಕತ್ತಿದ್ರೆ ಅವಾಗೆ ನಿಂತ್ಕೋಬೇಕಾಗಿತ್ತು. ಗಿಲ್ಲಿ ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಅಂದ್ಬಿಟ್ಟು 30 ದಿನ ಜೊತೆಲಿ ಇದ್ಬಿಟ್ಟು ನಿನ್ನಂತ ಬೆನ್ನಿಗೆ ಚೂರಿ ಆಗೋ ಕಟ್ಟಪ್ಪನ ನಾನು ಎಲ್ಲೂ ನೋಡಿಲ್ಲ. ಟೂ ವರಸ್ಟ್ ಗುರು. ಸರಿ ಹೋದ್ರೆ ಹೋಗ್ಲಿ, ಗಿಲ್ಲಿ ಕೊಡ್ಲಿಲ್ಲ, ಹಾಳಾಗೋಗ್ಲಿ, ಯಾರಿಗೂ ಕೊಟ್ಟಿಲ್ಲ ಅಂತಂದ್ರೆ ಬಿಡು, ಯಾರಿಗೂ ಕೊಟ್ಟಿಲ್ಲ ಮಾಡ್ಕೊಂಡು ತಿಂದ ಅಂತ ಅನ್ಬೋದು. ಅದೇ ರಾಶಿಕಾ ಬಂದ್ರೆ, ಸೂರಜ್ ಬಂದ್ರೆ ಕೊಡ್ತಾ ಇದೆಯಲ್ಲ ಗುರು. ನಿಂದು ಎಂಥ ವ್ಯಕ್ತಿತ್ವ ಇರ್ಬೇಕು ಗುರು. ಊಟದ ವಿಚಾರ ಅಂತ ದೊಡ್ಡ ವಿಚಾರ ಅಂತಲ್ಲ ಗುರು. ಬಿಗ್ ಬಾಸ್ ಹೌಸಲ್ಲಿ ಆ ಊಟ ಏನು ಸಿಗಿದೆ ಪಾಪ 50 ದಿನ 60 ದಿನ ಎಲ್ಲದೂ ಒಂಥರ. ಅಲ್ಲಿ ದುಡ್ಡು ಕೊಡ್ತೀವಿ ಅಂದ್ರೂ ದುಡ್ಡು ಇರಲ್ಲ, ತಗೊಳಕ್ಕೆ ಆಗೋದು ಇಲ್ಲ. ಹೆಂಗಿರುತ್ತೆ ಗೊತ್ತಾ ಅಲ್ಲಿ, ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ. ಅಂತ ಇದರಲ್ಲಿ ಎಂಥವನಿಗೂ ಆಸೆ ಇರುತ್ತೆ ಗುರು, ಟೇಸ್ಟ್ ಮಾಡೋಣ ಅಂತನ್ಬಿಟ್ಟು. ಕೊನೆಗೆ ಗಿಲ್ಲಿ ಹೋಗಿ ರಕ್ಷಿತನ್ನ ಕೇಳಬೇಕಾಯ್ತು, ರಕ್ಷಿತಾ ಅದೇನೋ ರೆಸಿಪಿ ನನಗೂ ಮಾಡಿಕೊಡು ಅಂತ. ಇಂಥ ವರಸ್ಟ್ ವ್ಯಕ್ತಿತ್ವ ನಾನೆಲ್ಲೂ ನೋಡಿಲ್ಲ. ಆಚೆ ಕಡೆ ಇದ್ದಿದ್ರೇನಾ ಹೇಳಿ, ಬೇಕಾ ಇಂಥ ರಘು ಅಂತ ಅವ್ರಿಗೆ 1000 ಜನಕ್ಕೆ ಊಟ ಹಾಕೋ ಕೆಪಾಸಿಟಿ ಗಿಲ್ಲಿಗಿದೆ. ನಿಜವಾಗ್ಲೂ ಟೂ ವರಸ್ಟ್ ಗುರು. ಕೊನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಎಪಿಸೋಡಲ್ಲಿ, ನನ್ನ ಫ್ರೆಂಡೇ ಅಲ್ಲ. ಏನ್ ಫ್ರೆಂಡೇ ಅಲ್ಲ? ಅದನ್ನ ನೀನು ಹೇಳ್ಬೇಕಾಗಿತ್ತು ಸ್ವಾಮಿ. ವೀಕೆಂಡಲ್ಲಿ ಗಿಲ್ಲಿ ಏನು ಯಾರ್ದು ರಘುದು ಬಾಂಡಿಂಗ್ ಹಿಂಗಿದೆ ಅಂತ ವೀಟಿಗೆ ಹಾಕಿ ತೋರಿಸ್ದಾಗ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದೆ. ಇದ್ದಕ್ಕಿದ್ದಂಗೆ ಉರಿ ಯಾಕೆ ಬಂತು? ಇವಾಗ ಕಾಂಪಿಟೇಟರ್ ಅಂತ ಗೊತ್ತಾಯ್ತಾ ನಿಮ್ಗೆ ಗುರು? ಫಸ್ಟ್ ಆಫ್ ಆಲ್ ಗಿಲ್ಲಿಗೆ ಸ್ವಾಭಿಮಾನ ಇಲ್ಲ ಗುರು. ಗಿಲ್ಲಿ ದೊಡ್ಡ ಮಿಸ್ಟೇಕು. ಎಲ್ಲರನ್ನೂ ನಂಬ್ತಾನೆ, ಫ್ರೆಂಡ್ಶಿಪ್ ಅಂತ ಎಲ್ಲರಿಗೂ ಬೆಲೆ ಕೊಡ್ತಾನೆ, ಮನ್ಸಲ್ಲಿ ಏನೂ ಇರಲ್ಲ. ಯಾವನ್ ಎಷ್ಟೇ ಚೀತು ಅಂದ್ರೂ ಕೂಡ ಬೆಳಗ್ಗೆ ಹೋಗಿ ರಘು ಅಣ್ಣ ಅಂತ ಮಾತಾಡ್ತಾನೆ. ಅಂತ ಒಳ್ಳೆ ಮನ್ಸಿರ್ತಕ್ಕಂಥ ಗಿಲ್ಲಿಗೆ ಸ್ವಾಭಿಮಾನ ಇಲ್ಲ. ಅದು ಮೈನ್ ಮಿಸ್ಟೇಕು. ಯಾರಾದ್ರೂ ಏನಾದ್ರೂ ಅಂದ್ರೆ ಸ್ವಾಭಿಮಾನದಿಂದ ಉಗಿದು ಆಚೆ ಹಾಕಿ ಇಂಡಿವಿಜುವಲ್ ಆಗಿ ಗೇಮ್ ಆಡ್ಬೇಕು. ಒಂದು ಒಳಗಡೆ ಗಿಲ್ಲಿ ಎಷ್ಟು ಮಾಡ್ತಾನೋ ಆಚೆ ಕಡೆ ಅವ್ರ ಫ್ಯಾನ್ಸ್ ಮಾಡೋದು ಅಷ್ಟೇ ಇದೆ. ಯಾರು ಗಿಲ್ಲಿ ಜೊತೆ ಇದ್ರೆ ಅವ್ನಿಗೆ ಹೈಪ್ ಮಾಡೋದು, ಇಲ್ಲ ಅಶ್ವಿನಿ ಫ್ಯಾನ್ಸು ಅಶ್ವಿನಿ ಅವ್ರ ಜೊತೆ ಯಾರಿದ್ರೆ ಅವ್ರಿಗೂ ಅಂತ ಹೈಪ್ ಮಾಡೋದು, ರಕ್ಷಿತಾ ಜೊತೆ ಯಾರಿದ್ರೆ ಅವ್ರ ಫ್ಯಾನ್ಸ್ ಅಂತ ಹೈಪ್ ಮಾಡೋದು. ಏನಕ್ಕೆ ಬೇಕಿದು? ಅವ್ರವ್ರ ಕೆಪಾಸಿಟಿ ಅವ್ರವ್ರ ಇಂಡಿವಿಜುವಲ್ ಆಟ ಆಡ್ಕೊಳ್ಳಿ. ಕಾವ್ಯ ಫ್ಯಾನ್ಸ್ ಕಾವ್ಯ ನೋಡ್ಕೊಳ್ರಿ, ಗಿಲ್ಲಿ ಫ್ಯಾನ್ಸ್ ಗಿಲ್ಲಿ ನೋಡ್ಕೊಳ್ರಿ, ರಕ್ಷಿತಾ ಫ್ಯಾನ್ಸ್ ರಕ್ಷಿತಾ, ಅಶ್ವಿನಿ ಫ್ಯಾನ್ಸ್ ಅಶ್ವಿನಿ. ಇನ್ನೊಂದು ಉಸಾಬ್ರಿ ಕತೆ ಯಾಕೆ? ಆ ಥರ ನಂಬಿದ್ರೆ ತಾನೇ ಇವಾಗ ಅಯ್ಯೋ ಹಿಂಗ್ ಮಾಡ್ಬಿಟ್ಟ ಅಂತ ಬೇಜಾರಾಗೋದು. ಏನಕ್ಕೆ ಬೇಕು? ಟು ವರಷ್ಟು ಸಮಯ ಸಾಧಕ. ಇಂಥ ವ್ಯಕ್ತಿತ್ವ ನಾನು ನೋಡಿಲ್ಲ ಗುರು ಗಿಲ್ಲಿದು.
ತಪ್ಪು ಮಾಡಿದ್ರೆ ಜೊತೆಲಿ ಇದ್ದು ತಿದ್ದಬೇಕು, ಅದು ಗುರು ಫ್ರೆಂಡ್ಶಿಪ್ ಅಂದ್ರೆ. 4 ಜನದ ಮುಂದೆ ಬಂದು ಅವಮಾನ ಮಾಡೋದಲ್ಲ ಫ್ರೆಂಡ್ಶಿಪ್. ಹೇಳ್ತಾ ಇದ್ದ ದೊಡ್ಡ ಶೋ ದೊಡ್ಡ ಶೋ ದೊಡ್ಡ ಶೋ, ನನ್ನ ಕಿಂಡಲ್ಲ ಕಾಮಿಡಿ ಮಾಡ್ದ ಅಂತ. ಅಲ್ಲೇ ನೋಡಿದ್ರು ನೀನು ಊಟ ಕೊಟ್ಟಿದ್ದು ಎಷ್ಟು ಇದು ಅಂತ. ಮನೆಯಲ್ಲಿ ಎಲ್ಲರಿಗೂ ಅಷ್ಟೇ, ಯಾರೇ ಬಂದ್ರು ಅಮ್ಮ ಅಂತ ಮನೆ ಹತ್ರ ಒಂದು ಭಿಕ್ಷುಕ ಬಂದ್ರು ಊಟ ಹಾಕಮ್ಮ ಅಂತ ಮನೆಯಲ್ಲಿ ಹೇಳ್ತಾರೆ. ನಿನ್ನಂತ ಬೇಡ ಬಿಡಿ, ನಾನೆಲ್ಲೂ ನೋಡಿಲ್ಲ ಗುರು ಅಷ್ಟೊಂದು ಇದರಲ್ಲಿ. ಎಂತ ಶತ್ರುಗಾದ್ರೂ ಊಟ ಹಾಕ್ಬಿಡ್ತಾರೆ. ತುಂಬಾ ಬೇಜಾರಾಯ್ತು ಗುರು ರಘುವಣ್ಣ ವಿಚಾರದಲ್ಲಿ, ಸಖತ್ತು ಬೇಜಾರಾಯ್ತು. ರಘುವಣ್ಣಗೆ ಯಾರು ಬ್ರೈನ್ ವಾಶ್ ಮಾಡಿಲ್ಲ ಗುರು. ರಘುವಣ್ಣ ತಲೆಗೆ ನೆತ್ತಿಗೆ ಹತ್ತಿ ಆಟ ಆಡ್ತಾ ಇರೋದಷ್ಟೇ, ನೆತ್ತಿಗೆ ಹತ್ತಿ ಆಟ ಆಡ್ತಾ ಇದ್ದಾರೆ. ಕಲಿತಾರೆ, ಪಾಠ ಕಲಿಸ್ತಾರೆ, ಜನನು ಕಲಿಸ್ತಾರೆ. ಒಳ್ಳೆ ಐಫ್ ಕೊಟ್ಟಿದ್ರು. ಆ ಐಫ್ನ ಹತ್ಸೋದು ಜನಕ್ಕೆ ಗೊತ್ತು, ಉಗಿದ ಕೆಳಗಡೆ ಇಳಿಸೋದು ಜನಕ್ಕೆ ಗೊತ್ತು. ಎಲ್ಲ ಆದ್ಮೇಲೆ ನೆಕ್ಸ್ಟ್ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಗುರು. ಎಪಿಸೋಡ್ ಸ್ಟಾರ್ಟ್ ಆದಾಗ ಅಲ್ಲಿ ಏನು ಡಿಸ್ಕಷನ್ ಆಗುತ್ತೆ, ಗಿಲ್ಲಿದು ಇಲ್ಲೊಂದು ಮಿಸ್ಟೇಕ್ ಗುರು. ಏನಾದರೂ ಕೆಲಸ ಕೊಟ್ಟಾಗ ಗಿಲ್ಲಿ ಮಾಡಬೇಕು, ಮಾಡದೇ ಇದ್ರು ಯಾರನ್ನು ಯಾವ ಡಿಪಾರ್ಟ್ಮೆಂಟ್ ಹಾಕಿದ್ರು ಗಿಲ್ಲಿ ಬೇಡ ಗಿಲ್ಲಿ ಬೇಡ ಗಿಲ್ಲಿ ಬೇಡ ಅಂತಾರೆ. ಏನೋ ಒಂದು ಸ್ವಲ್ಪನಾದ್ರೂ ಕೆಲಸ ಮಾಡ್ಬೇಕು ಗುರು. ಅಲ್ಲಿ ಎಲ್ಲರೂ ಈಕ್ವಾಲಿಟಿ ಅಂದಮೇಲೆ ಎಲ್ಲರೂ ಕೆಲಸ ಮಾಡಬೇಕು, ಅದು ಗಿಲ್ಲಿ ಮಿಸ್ಟೇಕು. ಮಾಡಲೇಬೇಕು, ಯಾರು ತಗೊಳಕ್ಕೆ ರೆಡಿ ಇಲ್ಲ ಗಿಲ್ಲಿನ. ಯಾವ ಡಿಪಾರ್ಟ್ಮೆಂಟ್ ಅವ್ರು ಕಿಚನ್ನು ಬೇಡ ಅಂತಾರೆ, ಕ್ಲೀನಿಂಗು ಬೇಡ ಅಂತಾರೆ, ಯಾರು ಬೇಡ ಅಂತಾರೆ. ಯಾವುದಾದ್ರೂ ಒಂದಾದ್ರೂ ಮಾಡ್ಬೇಕು ಗುರು ಗಿಲ್ಲಿ. ಈ ಥರ ಇದ್ರೆ ಗಿಲ್ಲಿದು ಕೂಡ ತಪ್ಪಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟು ರಾಶಿಕಾ ಸೂರಜ್. ರಾಶಿಕಂದು ಮಾತಾಡೋಣ ಈಗ. ಇಷ್ಟೊತ್ತು ರಘು ಕತೆ ಆಯ್ತು, ರಾಶಿಕಾ ಕತೆ. ರಾಶಿಕಾ ಬೆನ್ನಿಂದ ಕೂತ್ಕೊಂಡು ಗಿಲ್ಲಿ ಬಗ್ಗೆ ಮಾತಾಡ್ತಾಳೆ. ಈ ರಾಶಿಕಾಗೆ ಗಿಲ್ಲಿ ಕಾವ್ಯನ ನೋಡಿದ್ರೆ ಒಂಥರ ಹೊಟ್ಟೆ ಕಿಚ್ಚು, ಅಸೂಯೆ, ಅದೇನೋ ದಗೆ, ಇನ್ನೊಂದು ಮತ್ತೊಂದು ಏನು ಓಡಿದ್ರು ಹಾಕೊಳ್ಳಿ. ಅವನು ಅನಾಲಿಸಿಸ್ ಮಾಡಿ ಹೇಳ್ತಾನೆ ಈ ತರ ಅಲ್ಲ ಈ ತರ ಅಂತ. ಅವ್ರು ಹೇಳೋದು ಹೆಂಗಿದೆ ಅಂತಂದ್ರೆ, ಏನಿದ್ರು ಮುಖದ ಮೇಲೆ ಮಾತಾಡ್ಬೇಕು ಗುರು. ಅಶ್ವಿನಿ ಮೇಡಮ್ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಏನು ಅವ್ನು ಎಲ್ಲೋದ್ರು ಕೂಡ ಅದನ್ನ ಅವ್ರು ಏನ್ ಮಾತಾಡ್ತಾ ಇದಾರೆ ಅಂತ ಕೇಳಿಸ್ಕೊಂಡ್ಬಿಟ್ಟು ಆಮೇಲೆ ಬಂದು ಎಲ್ರಿಗೂ ಪ್ರಚಾರ ಮಾಡ್ತಾನಂತ. ಯಾವತ್ತಾದ್ರೂ ರಾಶಿಕನ ಬಗ್ಗೆ ಗಿಲ್ಲಿ ಮಾತಾಡಿತಾನೇನ್ರಿ ಹಿಂದೆ? ಬೇಡ. ಅಶ್ವಿನಿ ಮೇಡಮ್ ಜೊತೆ ಅಷ್ಟು ಫೈಟ್ ಮಾಡ್ತಾರೆ. ಯಾವತ್ತಾದ್ರೂ ಒಂದಿನ ಅಶ್ವಿನಿ ಮೇಡಮ್ ಹಿಂಗೆ ಅಂತ ಮಾತಾಡಿದಾರ? ಏನಿದ್ರು ಎದುರುಗಡೆ ಮಾತಾಡ್ತಾರೆ, ರೇಗಿಸ್ತಾರೋ, ಕಿಂಡಲ್ ಮಾಡ್ತಾರೋ, ಏನ್ ಕಾಮಿಡಿ ಮಾಡ್ತಾರೋ ಎದುರುಗಡೆ ಮಾಡ್ತಾನೆ ಗಿಲ್ಲಿ. ನಿಮ್ ತರ ಹಿಂದೆ ಕುತ್ಕೊಂಡು ಮಾತಾಡಲ್ಲ. ಸಖತ್ ಬೇಜಾರಾಯ್ತಪ್ಪ ನಿಜವಾಗ್ಲು. ರಾಶಿಕಾ ಬರೀ ಇಬ್ಬರನ್ನ ಮಾತ್ರ ಹಿಡ್ಕೊಂಡು ಭಜನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಅದಾದ್ಮೇಲೆ ಧ್ರುವಂತ್. ಈಗ ಧ್ರುವಂತ್ ಬಗ್ಗೆ ಮಾತಾಡೋಣ. ಧ್ರುವಂತ್ ನಾನು ಇರ್ತೀನಿ ಹೋಗ್ತೀನಿ ಗುರು. ಈ ಧ್ರುವಂತ್ ಅದೇನು ಮೈಂಡ್ ಇದೆಯೋ ಇಲ್ವೋ, ಇಲ್ಲ ಒಂಥರ ಸೈಕ್ ಆಗಿ ಆಡ್ತಾ ಇದಾರೋ ಗೊತ್ತಿಲ್ಲ ಗುರು ನನಗೆ. ಹೋಗ್ತೀನಿ ಅನ್ನೋ ಕಾನ್ಸೆಪ್ಟ್ ಇದ್ರೆ ಡೈರೆಕ್ಟ್, ತಾಕತ್ತಿದ್ರೆ ಚಂದ್ರಪ್ರಭಾ ತರ ಹೋಗ್ಬಿಡ್ಬೇಕು. ದಮ್ಮು ತಾಕತ್ತಿದ್ರೆ ಹೋಗ್ಬಿಡ್ಬೇಕು, ಜನ ಮೆಚ್ಕೊಂತಾರೆ. ಅದು ಬಿಟ್ಬಿಟ್ಟು ಇದ್ಯಾವುದೋ ಹುಲಿ ಬಂತು ಹುಲಿ ಕತೆ ಹೇಳ್ತಾರೆ ನೋಡಿ. ಕುರಿ ಮೇಯ್ಸಕ್ ಹೋದ್ರೆ ಅಗೋ ಹುಲಿ ಬಂತು ಅಂತ ಕೊನೆಗೆ ಬಂದೇ ಬಂತಂತೆ. ಹಂಗಾಯ್ತು ಕತೆ ಇದು. ನಾನು ಹೋಗ್ತೀನಿ ಯಾರನ್ನ ಬೆದರಿಸ್ತೀಯ ನೀನು? ಇರ್ತೀನಿ ಇದ್ರೆ ಯಾರು ಇದು ಮಾಡ್ತಾರೆ? ಯಾವ್ದಾದ್ರು ಕ್ಲಿಯರ್ ಕಟ್ ಆಗಿ ಒಂದು ಕ್ಲಾರಿಟಿ ಎಲ್ಲಿ ಇರಬೇಕು. ವೀಕೆಂಡು ಇವತ್ತು ಸುದೀಪ್ ಅನ್ನ ಡೋರ್ ತೆಗೆದ್ಬಿಟ್ಟು ಇರ್ತೀಯಾ ಹೋಗ್ತೀಯಾ ಅನ್ಬೇಕು. ಹೋಗಿದ್ರೆ ಹೋಗು ಅನ್ಬೇಕು. ಅವಾಗ ಗೊತ್ತಾಗುತ್ತೆ ಧ್ರುವಂತ್ಗೆ ನಾಟಕ ಆಡ್ತಾ ಇದ್ದಾರಾ. ನಿಜವಾಗ್ಲು ಇದ್ರೆ ಕರೆಕ್ಟ್ ಆಗಿರ್ಬೇಕು. ಸುಮ್ಮನೆ ಯಾಕೆ ಮ್ಯಾನಿಪುಲೇಟ್ ಮಾಡೋದು? ಅದೇನು ಸ್ಟ್ರಾಟಜಿನ ಅದು? ಹೋಗ್ತೀನಿ ನಾನು ಹೋಗ್ತೀನಿ ಅಂದ್ರೆ ಹೋಗಿ ಸ್ವಾಮಿ, ಯಾರು ಹಿಡ್ಕೊಂಡಿದ್ದಾರೆ? ಅದೆಲ್ಲ ಆದ್ಮೇಲೆ ನೆಕ್ಸ್ಟು ನಿರ್ಧಾರಗಳು ತೆಗೆದುಕೊಳ್ಳೋದು ಯಾರು ರಾಂಗು ಅಂತ ಟಾಸ್ಕ್. ಹಣೆ ಮೇಲೆ ಸ್ಟಿಕ್ಕರು. ಇದರಲ್ಲಿ ರಕ್ಷಿತಾ, ಧನುಷ್ ಮತ್ತೆ ಅಶ್ವಿನಿ ಗೌಡ. ಫಸ್ಟ್ ಈಗ ರಕ್ಷಿತನ ಬಗ್ಗೆ ಮಾತಾಡೋಣ. ರಕ್ಷಿತಾ ಗುರು ಮನೆಯವರೆಲ್ಲ ಕೊಟ್ಟಿರೋದು ಕರೆಕ್ಟ್ ಆಗಿದೆ ನನ್ನ ಪ್ರಕಾರ. ಯಾಕೆ ಅಂತಂದ್ರೆ ರಕ್ಷಿತಾ ತಗೊಳ್ಳೋ ನಿರ್ಧಾರಗಳೆಲ್ಲ ಕರೆಕ್ಟಾಗೇ ಇರುತ್ತೆ. ಬಟ್ ಆದ್ರೆ ತಗೊಂಡಿದ್ದ 10 ನಿಮಿಷಕ್ಕೆ ಅವ್ರು ಬಂದು ಕಾಂಟ್ರಾಡಿಕ್ಟ್ ಮಾಡ್ಕೊತಾರೆ. ಅಯ್ಯೋ ನಾನು ಈ ಥರ ಮಾಡಬಾರ್ದಾಗಿತ್ತು, ನಂದೇ ತಪ್ಪಾಯ್ತು. ಈಗ ನಾಮಿನೇಷನ್ ಮಾಡ್ತಾರೆ. ರಘುನ ನಾಮಿನೇಷನ್ ಮಾಡಿದ್ರು ಎಕ್ಸಲೆಂಟ್ ರೀಸನ್ ಅಂತ ನಾನೇ ಹೇಳಿದೆ. ಇನ್ನು 10 ನಿಮಿಷಕ್ಕೆ ಹೋಗ್ಬಿಟ್ಟು ಅಯ್ಯೋ ರಘು ಅಣ್ಣಗೆ ನಾನು ನಾಮಿನೇಷನ್ ಮಾಡಬಾರ್ದಾಗಿತ್ತು, ನನ್ನ ಕ್ಷಮಿಸಿ, ನನ್ನ ಜನರೇ ರಘು ಅಣ್ಣಗೆ ಉಳಿಸ್ತಾರೆ ಅಂದ್ರೆ ಬೇಜಾರಾಗಲ್ವಾ ಹೇಳಿ?
ಕರೆಕ್ಟಾಗಿ ಏನಾದರೂ ಒಂದು ಮಾಡಿದ್ರೆ ಅದ್ರ ಮೇಲೆ ಸ್ಟ್ಯಾಂಡ್ ಆಗಿರ್ಬೇಕು. ಈಗ ಗಿಲ್ಲಿನ ಕಾಮಿಡಿ ನಾಮಿನೇಷನ್ ಮಾಡಿದ್ರ ಅದಕ್ಕೆ ಸ್ಟಿಕ್ಕರ್ ಆಗ್ಬೇಕು. ಮತ್ತೆ 10 ನಿಮಿಷಕ್ಕೆ ಬಂದು ನಾನು ಮಾಡಬಾರ್ದಾಗಿತ್ತು ಅಂತ ನೀವ್ ಯಾಕೆ ಅಂತೀರಾ? ನಿಜವಾಗ್ಲು ಇಲ್ಲಿ ರಕ್ಷಿತಾದಂತೂ ಇದಕ್ಕೆ ನಿರ್ಧಾರ ತಗೊಳ್ಳಲ್ಲ ಅನ್ನೋ ಇದಕ್ಕೆ ಕರೆಕ್ಟ್ ಆಗಿದೆ. ಬಟ್ ಈ ಹೌಸ್ಮೇಟ್ಸ್ ಕೊಟ್ರಲ್ಲ ಗುರು ರೀಸನ್ಸು, ತುಪ್ಪಾಸ್ ರೀಸನ್ಸ್. ಒಬ್ಬನಿಗೂ ಕರೆಕ್ಟಾಗಿ ರೀಸನ್ ಕೊಡಕ್ ಬರಲ್ಲ. ಸುಮ್ಮನೆ ಪರ್ಸನಲಿ ಈಗ ಒಂದು ಕುರಿ ಹೋಗಿ ಹಳ್ಳಕ್ ಬಿದ್ರೆ, ಈಗ ಕಳಪೆ ಹೋಗಿ ಯಾರಾದ್ರೂ ಒಬ್ರು ಕೊಟ್ರೆ ಎಲ್ಲ ಒಂದು ಕುರಿಯಿಂದ ಕಂಟಿನ್ಯೂಸ್. ಇದು ಯಾರಿಗಾದ್ರೂ ಒಬ್ರು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ಅವ್ರಿಗೆ. ಏನ್ ಗುರು ಕಾವ್ಯ ಚಿಕ್ಕ ಏಜ್ ಅಲ್ಲಿ ಚಿಕ್ಕದು, ಮೆಚುರಿಟಿ ಇಲ್ಲ, ಏನ್ ಅಷ್ಟೊಂದು ಪರ್ಸನಲ್ ಆಗಿ ಮಾತಾಡಿದ್ರೆ ಹೆಂಗೆ ಗುರು? ತುಂಬಾ ಪರ್ಸನಲ್ ಆಯ್ತಪ್ಪ. ಅದು ಹೇಳೋದು ಎಷ್ಟು ಸೂಕ್ಷ್ಮ ಗೊತ್ತಿಲ್ಲದೇನೋ ಏಜು. ಅದು ನನಗಿಂತ 1 ವರ್ಷ ಚಿಕ್ಕವಳು ಅನ್ನೋ ತರ ಏನೋ ನಾನು ದೊಡ್ಡದಾಗಿ ಗೇಮ್ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೋಗಿ ಕೊನೆಗೆ ರಕ್ಷಿತಾ ಕೈಯಲ್ಲೇ ಎಕ್ಸ್ಪೋಸ್ ಆದ್ಲು ಕಾವ್ಯ. ನಿನಗಿಂತ 1 ವರ್ಷ ಅಲ್ಲ 3 ವರ್ಷ ಚಿಕ್ಕವಳು ಅಂತ ಅಂದ್ಬಿಟ್ಟು ಆಮೇಲೆ ಹೇಳಲು ಏಜ್ ಇದೆಲ್ಲ ಯಾಕೆ ಅಂತಂದ್ಬಿಟ್ಟು. ಧನುಷ್ ಬಗ್ಗೆ ಮಾತಾಡ್ತಾರೆ. ಧನುಷ್ ಬಗ್ಗೆ ಏನ್ ಮಾತಾಡ್ತಾರೆ? ಆ ರ್ಯಾಂಕಿಂಗ್ ಹಿಡ್ಕೊಂತಾರೆ. ಈ ಧನುಷ್ ಗೇಮ್ ಬಗ್ಗೆ ಮಾತಾಡ್ತೀನಿ. ಈಗ ಈ ಧನುಷ್ ಹೆಂಗ್ ಗೊತ್ತಾ? ಸೇಫ್ ಗೇಮರ್ ಗುರು. ಇವ್ರದ್ದು ಒಂದು 2 ಗುಂಪಿದೆ ಗುರು ಬಿಗ್ ಬಾಸ್ ಮನೆಯಲ್ಲಿ. ಈ ಧನು, ಸ್ಪಂದನ, ಅಭಿ, ಕಾವ್ಯ ಇವ್ರದೊಂದು ಟ್ರೂಪ್. ಈ ಕಡೆ ಯಾರು ಅಶ್ವಿನಿ ಮೇಡಮ್ಮು, ರಾಶಿಕಾ, ಸೂರಜು ಇವ್ರದೊಂದು ಟ್ರಿಪ್. ಈ ರಕ್ಷಿತಾ, ರಘು, ಗಿಲ್ಲಿ ಇವ್ರದೊಂದು ಕಡೆ. ಈಗ ಅದು ಚೇಂಜ್ ಆಗಿದೆ. ರಕ್ಷಿತಾ, ಗಿಲ್ಲಿ ಯಾವ ಕಡೆ ಹೋಗ್ತಾರೋ ಗೊತ್ತಿಲ್ಲ. ಯಾರು ರಘು ಅಣ್ಣ ಯಾವ ಕಡೆ ಹೋಗ್ತಾರೋ ಗೊತ್ತಿಲ್ಲ. ಈ ಇದರಲ್ಲಿ ಇವ್ರು 4 ಜನ ಯಾರು ಅಭಿ, ಸ್ಪಂದನ, ಕಾವ್ಯ ಮತ್ತೆ ಧನು, ಇವರು ಒಬ್ರಿಗೊಬ್ರು ಕಳಪೆನೂ ಕೊಡಲ್ಲ, ಒಬ್ರಿಗೊಬ್ರು ನಾಮಿನೇಟ್ ಮಾಡಲ್ಲ, ಒಬ್ರಿಗೊಬ್ರಿಗೆ ಏನೇ ನೆಗೆಟಿವ್ ರೀಸನ್ ಬರಲ್ಲ. ಅದೇ ಪಾಸಿಟಿವ್ ಬಂದ್ರೆ ಇವರು ಉತ್ತಮ ಅಂತ ಬಂದಾಗ, ಇನ್ನೊಂದು ಅಂತ ಬಂದಾಗ ಎಲ್ಲ ಅವ್ರಿಗೆ ಕೊಟ್ಕೊಂಡು ದಿ ಸೇಫೆಸ್ಟ್ ಗೇಮರ್ಸ್ ಗುರು ಇವರು. ಸೇಫೆಸ್ಟ್ ಗೇಮರ್ಸ್ ಇವರು. ಈ ತರ ಇದ್ರೆ ಕಪ್ ಗೆಲ್ಲಕ್ ಆಗಲ್ಲ ಗುರು. ಧನುಷ್ ಫ್ಯಾನ್ಸ್ ನಿಮ್ಗೆ ಹರ್ಟ್ ಆದ್ರೂ ಪರವಾಗಿಲ್ಲ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಈ ತರ ಇದ್ರೆ ಹೋಗ್ಬೋದು, ಟಾಪ್ 6 ವರ್ಗೂ ತಿಳ್ಕೊಂಡು ಹೋಗ್ಬೋದು, ತೆಳ್ಕೊಂಡು ಹೋಗ್ಬೋದು. ಬಟ್ ಕಪ್ಗೆಲ್ಲ ತುಂಬಾ ಕಷ್ಟ ಇದೆ. ಈ ತರ ಇದ್ರೆ ನಮ್ಗೆ ಕಪ್ಪೇ ಟಾರ್ಗೆಟ್ ಅಂತ ಇದ್ರೆ ಓಪನ್ ಅಪ್ ಆಗಿ ಮಾತಾಡ್ಬೇಕು. ಅದು ಬಿಟ್ಟು ಈ ತರ ಸೇಫ್ ಗೇಮ್ ಮಾಡಿದ್ರೆ ತುಂಬಾ ಒಂಥರ ಇದು ರೀಸನ್ಸು ಕರೆಕ್ಟಾಗಿ ಕೊಡ್ಬೇಕು. ಈಗ ರ್ಯಾಂಕಿಂಗ್ ಇದರಲ್ಲಿ ಮಾಡಿದ ಮಿಸ್ಟೇಕೆ ಅಭಿಗೆ ಬಂದು 5 ಕೊಟ್ಟಿದ್ರು, ಅದು ಓಕೆನಾ? ಸ್ಪಂದನಾಗ ಬಂದು 6 ಕೊಡ್ತಾರೆ, ಕಾವ್ಯಕ್ಕೆ ಬಂದು 1 ಕೊಡ್ತಾರೆ. ಏನೋಪ್ಪ ಅವ್ರಿಗೆ ಗೊತ್ತಿರ್ಬೇಕು. ಇನ್ನು ಅಶ್ವಿನಿ ಮೇಡಮ್ದು ಅವ್ರದ್ದು ಬಂದಾಗ ಡಿಸಿಷನ್ ಮೇಕಿಂಗು ಅಂದಾಗ ನಿಜವಾಗ್ಲು ಇಲ್ಲಿ ಒಂಥರ ಹೆಂಗೆ ಅಂತಂದ್ರೆ ಅಶ್ವಿನಿ ಮೇಡಮ್ ಡಿಸಿಷನ್ ತಗೊಂತಾರೆ ಗುರು. ಬಟ್ ಗಿಲ್ಲಿ ಹೇಳ್ದಂಗೆ ಸ್ವಲ್ಪ ಅರ್ಜೆನ್ಸಿ ಅವರು, ಆತರ ಜಾಸ್ತಿ ಅವ್ರಿಗೆ. ಅದನ್ನ ಕಡಿಮೆ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ, ಇಲ್ಲ ಅಂತಂದ್ರೆ ಕಷ್ಟ. ಅದೇ ವಿಚಾರ ಕಂಟಿನ್ಯೂ ಆಗಿ ಎಲ್ಲ ಟಾಸ್ಕ್ ಆದ್ಮೇಲೆ ಅಶ್ವಿನಿ ಮತ್ತೆ ರಜತ್ಗೆ ರಬಬ್ ಆಗುತ್ತೆ. ಅವ್ರು ರಜತ್ ಹೇಳ್ತಾರೆ, ನಿಮ್ಗೆ ಟಾಸ್ಕ್ ಅರ್ಥ ಆಗಲ್ಲ, 5 ಸಲ ಬಿಗ್ ಬಾಸ್ ಹತ್ರ ಹೇಳ್ಬೇಕು, 10 ಸಲ ಕೇಳಿಸ್ಕೋಬೇಕು. ಕೇಳಿಸ್ಕೊಂಡ್ರೆ ತಪ್ಪೇನಿದೆ ಅದರಲ್ಲಿ? ನೀನ್ ಇಂಟೆಲಿಜೆಂಟ್ ಇರ್ಬೋದಪ್ಪ, ನಿನ್ ತಲೆ ಐನ್ಸ್ಟೀನ್ ತಲೆ ಇರ್ಬೋದು ಅಲ್ವಾ? ಬೇರೆಯವ್ರಿಗೆ ಅರ್ಥ ಆಗಲ್ಲ. ಎಲ್ಲರೂ ಒಂದೇ ತರ ನಿಂತಾರ. ರ್ಯಾಂಕ್ ಸ್ಟೂಡೆಂಟ್ಗಳು ಇರ್ಬೇಕಲ್ವಾ? ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಇರ್ತಾರೆ, ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ ಇರ್ತಾರೆ, ಫೇಲ್ ಆಗಿರೋರು ಇರ್ತಾರೆ. ನಮ್ಗೆ ಅರ್ಥ ಆಗೋದು ಸ್ವಲ್ಪ ಬುದ್ಧಿ ಸ್ವಲ್ಪ ಕಡಿಮೆ ಸ್ವಾಮಿ. 10 ಸಲ ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ರಜತ್ ಸುಮ್ಮನೆ ಕಾಯ್ತಾ ಇದ್ದೇನೆ ಗುರು. ಅಶ್ವಿನಿ ಮೇಡಮ್ ಏನಾದ್ರು ಒಂದು ಅನ್ಬೇಕು, ಟ್ರಿಗರ್ ಮಾಡಬೇಕು, ಹಿಡ್ಕೊಂಡು ಚೆನ್ನಾಗಿ ಮಾತಾಡ್ಬೇಕು ಅನ್ನೋದು ಇದರಲ್ಲಿ ಕಾಯ್ತಾ ಇದ್ದಾರೆ. ನೋಡ್ಬೇಕು, ಅವ್ರಿಬ್ರಿಗಂತೂ ಸಕಾಲಾಗಿ ಸ್ಟಾರ್ಟ್ ಆಗೋದಂತೂ ಗ್ಯಾರಂಟಿ. ರಜತ್ ವರ್ಸಸ್ಸು ಅಶ್ವಿನಿ ಎಲ್ಲ ಆದ್ಮೇಲೆ ಇಲ್ಲಿ ಧ್ರುವಂತು ಅಶ್ವಿನಿ ಮಾತಾಡ್ತಾ ಇರ್ತಾರೆ. ಅಶ್ವಿನಿ ಮೇಡಮ್ ಗೇಮ್ ಬಗ್ಗೆ ಕ್ಲಾರಿಟಿ. ಅಶ್ವಿನಿ ಮೇಡಮ್ ಬಗ್ಗೆ ಮಾತಾಡೋಣ ಈಗ ಗುರು. ಅವರು ಪವರ್ಫುಲ್ ಆಗಿ ಧ್ರುವಂತ ಹೇಳ್ದಂಗೆ ಲಾಂಚ್ ಆದ್ರು. ಈಗ 2 ವೀಕಿಂದ ನೆಗೆಟಿವಿಟಿ ಆಯ್ತು ಅಂತ ಸೈಲೆಂಟ್ ಆಗಿದ್ದಾರೆ. ಮುಂದೆ ಅವ್ರು ಯಾವ ರೀತಿ ಇರಬೇಕು ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲ. ಒರಿಜಿನಲ್ ಯಾವುದು, ಹಳೇದ, ಈಗಿರೋದ, ಮುಂದೆ ಬರೋದ, ಅವರೇ ಕ್ಲಾರಿಟಿ ಕೊಡಬೇಕು. ಇಲ್ಲ ಅಂತಂದ್ರೆ ತುಂಬಾ ಕನ್ಫ್ಯೂಷನ್ ಆಗ್ಬಿಟ್ಟು ಮುಖವಾಡ ಗಿಕ್ವಾಡ ಎಲ್ಲ ಬಂದ್ಬಿಡುತ್ತೆ. ಇಲ್ಲ ಇರಂಗಿದ್ರೆ ಇದೇ ತರ ಇರಬೇಕು, ಇಲ್ಲ ಓಲ್ಡ್ ರೆಬಲ್ ತರನೇ ಇರಬೇಕು.
ಅದು ಬಿಟ್ಬಿಟ್ಟು ಅಂದ್ಕೊಂಡಿದ್ರೆ ಕಷ್ಟ. ನೋಡೋಣ ಯಾವ ಥರ ರೀಲಾಂಚ್ ಆಗ್ತಾರೋ ನೋಡೋಣ. ಎಲ್ಲ ಆದಮೇಲೆ ನೆಕ್ಸ್ಟು ಕನ್ಫೆಷನ್ ರೂಮ್ ಒಳಗಡೆ ಬಿಗ್ ಬಾಸ್ ಕರೀತಾರೆ. ರಕ್ಷಿತಾ, ಧನು ಮತ್ತು ಇವರು ಅಶ್ವಿನಿ ಮೇಡಮ್ ಡಿಸಿಷನ್ ತಗೊಳ್ಳಲ್ಲ ಅಂತ ಹೇಳಿರ್ತಾರಲ್ವ, ಅದಕ್ಕೆ ಅವರು ಒಂದು ಆಫರ್ ಕೊಡ್ತಾರೆ. 10,000 ಲಕ್ಸುರಿ ಪಾಯಿಂಟ್ ಇದೆ, ನೀವು ತಗೊಂತೀರಾ ಮನೆಯವ್ರಿಗೆ ಕೊಡ್ತೀರಾ ಅಂತ. ಇವರೆಲ್ಲ ಏನೋ ಒಂಥರ ಸ್ಯಾಕ್ರಿಫೈಸ್ ಮಾಡ್ತಾರೆ ಮನೆಯವ್ರಿಗೋಸ್ಕರ. ಬಟ್ ಆ ಮನೆಯವರು ಎಲ್ಲರೂ ಸೇರಿ ಇವ್ರಿಗೆ ಡಿಸಿಷನ್ ತಗೊಳ್ಳಲ್ಲ ಅಂತ ಕೊಟ್ಟಿದ್ರು. ಬಟ್ ಈಗ ಅವ್ರಿಗೆ ಡಿಸಿಷನ್ ತಗೊಳಕ್ ಬರಲ್ಲ, ಅವ್ರಿಗೆ ಕರೆಕ್ಟಾಗಿದೆ. ಇದನ್ನ ಕೌಂಟ್ ಮಾಡೋಕ್ಕಾಗದೆ ಆ ಪಾಯಿಂಟ್ಸನ್ನು ಕಳ್ಕೊತಾರೆ, ಆ ಲಕ್ಸುರಿನ. ಇನ್ನೇನು ಹೇಳೋಣ ಹೇಳಿ. ಎಲ್ಲ ಆದಮೇಲೆ ಕಳಪೆ ಮತ್ತು ಉತ್ತಮ. ಕಳಪೆ ಗಿಲ್ಲಿ, ಉತ್ತಮ ಚೈತ್ರ ಈ ವಾರ ಪರವಾಗಿಲ್ಲ ಗುರು, ಆನೆಸ್ಟ್ ಆಗಿ ನನ್ನ ಒಪಿನಿಯನ್ನು. ಉತ್ತಮ ಡಿಸರ್ವ್ ಗುರು, ಯಾಕಂತಂದ್ರೆ ಆಟ ಆಡಿದ್ದಾರೆ, ಬೇರೆಯವ್ರಿಗೋಸ್ಕರ ಆಟ ಆಡಿದ್ದಾರೆ, ಟಾಸ್ಕ್ ಆಟ ಆಡಿದ್ದಾರೆ, ಏನೂ ಪ್ರತಿಫಲ ಇಲ್ಲ ಅಂತಂದ್ರೂ ಆಟ ಆಡಿದ್ದಾರೆ, ಓಕೆ. ಈಗ ಗಿಲ್ಲಿ ಬಗ್ಗೆ ಮಾತಾಡೋಣ. ಗಿಲ್ಲಿ ಟಾಸ್ಕ್ ಆಡಿಲ್ವಾ? ಆಡಿದ್ದಾನೆ ಈ ವಾರ. ಯಾವ ವಾರದಲ್ಲೂ ಆಡದೇ ಇರೋಷ್ಟು ಒಂದೇ ಸಾಲು 3-4 ಟಾಸ್ಕು ಈ ವೀಕ್ ಆಡಿದ್ದಾರೆ. ಇನ್ನು ಇವರು ರೋದನೆ ಏನು? ಕಾಮಿಡಿ ಅನ್ನೋ ಒಂದು ವಿಚಾರನ ಫಸ್ಟ್ 1ನೇ ವೀಕಿಂದ ಶುರು ಮಾಡಿದ್ದಾರೆ ಗುರು. ಇಲ್ಲಿವರೆಗೂ ಅದೇ ರೀಸನ್ ಕೊಡ್ತಾ ಇದ್ದಾರೆ. ಅದು ಬಿಟ್ಟು ಬೇರೆ ರೀಸನ್ ಇಲ್ವಾ ಇವ್ರ ಹತ್ರ? ಮನೆ ಕೆಲಸ, ಇವ್ರು ಹೇಳ್ದಂಗೆ ಪಾತ್ರೆ ತೊಳ್ಕೊಂಡಿರ್ಬೇಕು, ಇವ್ರು ಹೇಳ್ದಂಗೆ ಬಕೆಟ್ ಹಿಡ್ಕೊಂಡಿರ್ಬೇಕು, ಇವ್ರು ಹೇಳಿದ ಥರ ಸೇಫ್ ಗೇಮ್ ಮಾಡ್ಕೊಂಡಿರ್ಬೇಕು, ಅವಾಗ ಪರ್ಫೆಕ್ಟು. ಅದು ಕಳಪೆಗೆ ಹೋಗಲ್ಲ ಅಲ್ವಾ? 2 ಸಲ ಕಳಪೆ ಅಲ್ಲ, ಇನ್ನು ಉಳಿದಿರೋ 6 ವಾರನೂ ತಗೊಂಡೋಗಿ ಗಿಲ್ಲಿನ ಜೈಲಲ್ಲಿ ಇಟ್ಟರು ಕೂಡ, ಆ ಕಳಪೆ ಅಂತ ನೀವು ಕೊಟ್ಟರು ಕೂಡ ಗಿಲ್ಲಿನ ತಡೆಯೋಕ್ಕೆ ಯಾವನ ಕೈಯಲ್ಲೂ ಆಗಲ್ಲ. ಏನು ಗುರು, ಕರೆಕ್ಟಾಗಿ ಕೊಡಬೇಕು ತಾನೆ ರೀಸನ್ಸು, ಇಲ್ಲ ಕರೆಕ್ಟ್ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಬೇಕು ತಾನೆ. ನನ್ನ ಪ್ರಕಾರ ರಿಯಲ್ ಕಳಪೆ ಬಂದು ಈ ವೀಕು ಕಾವ್ಯ ಗುರು. ಕಾವ್ಯ ಒಂದು ಯಾವ ಟಾಸ್ಕಲ್ಲಿ ಚೆನ್ನಾಗಿ ಆಡಿದ್ದಾರೆ ಗುರು? ಒಂದು ಬಕೆಟ್ ಎತ್ತಕ್ಕಾಗಲ್ಲ ಟಾಸ್ಕಲ್ಲಿ ಅವ್ರಿಗೆ. ಸುಮ್ಮನೆ ಕಿರ್ಚಾಡ್ತಾರೆ ಗಿಲ್ಲಿ ಮೇಲೆ, ನೀನು ಆಡಿಲ್ಲ ಅಂತಂದ್ಬಿಟ್ಟು. ಇಲ್ಲೇನು ಗೊತ್ತಾ, ಯಾರಾದ್ರೂ ಒಬ್ರು ಕೊಟ್ಟಿದ್ದಾರೆ ಅಂದ್ರೆ ಮುಗ್ದೋಯ್ತು ಕತೆ. ಅದನ್ನೇ ಫಾಲೋ ಮಾಡ್ತಾರೆ. ಆ ಅಭಿ, ಧನು, ಸ್ಪಂದನ, ಕಾವ್ಯ ಇವ್ರಂತ ಅವ್ರಿಗೆ ಕೊಡಲ್ಲ. ಇನ್ನ ಕ್ಲಿಯರ್ ಕಟ್ ರಾಶಿಕಾ, ಸೂರಜ್, ಅಶ್ವಿನಿ ಮೇಡಮ್ಮು ಇವ್ರಿಗೆ ಕೊಡ್ತಾರೆ, ಗಿಲ್ಲಿಗೆ ಕೊಡ್ತಾರೆ ಅಂತ ಕ್ಲಿಯರ್ ಕಟ್ಟು. ಇವ್ರು ಯಾವಾಗ ಬಂದು ಫಸ್ಟ್ ಗಿಲ್ಲಿಗೆ ಕೊಟ್ರೆ 4 ಓಟ್ ತಂದು ಹಾಕೋರು, 7 ಓಟ್ ಅಲ್ಲೇ ಆಯ್ತಲ್ವ. ಇನ್ನೇನಿದೆ. ಚೈತ್ರ ಕೂಡ ಬರ್ತಾರೆ, ಚೈತ್ರ ಕೂಡ ಮಾತಾಡ್ತಾರೆ ತುಂಬಾ. ಏನೊಂದು ರೇಂಜ್ಗೆ ಟಾಮ್ ಕೊಡ್ತಾರೆ. ಇದೆ ಚೈತ್ರಕ್ಕಾಗೂ ಕೊಡ್ತಾರೆ, ವಾಪಸ್ ಕೊಡ್ತಾರೆ. ಚೈತ್ರಕ್ಕ ಲಾಸ್ಟ್ ಇಯರ್ ಮಾತಾಡಿರೋ ಮಾತುಗಳು ನಾನು ನೋಡಿದ್ದೀನಿ, ಅವ್ರು ಆಡಿರೋ ಟಾಸ್ಕ್ಗಳು ನೋಡಿದ್ದೀನಿ. ವೀಕೆಂಡ್ ಬಂದಾಗ ಬಿಗ್ ಬಾಸ್ ಇತಿಹಾಸದಲ್ಲೇ ಉಗಿಸ್ಕೊಂಡಿಲ್ಲ ಯಾರು, ಆ ರೇಂಜ್ಗೆ ಉಗಿಸ್ಕೊಂಡಿರೋದು ನಾನು ನೋಡಿದ್ದೀನಿ ವೀಕೆಂಡಲ್ಲಿ. ಸುಮ್ಮನೆ ಗುರು, ಇಷ್ಟೇ ಗುರು ತಾಟೋ. ಗಿಲ್ಲಿ ಈಗ ಟಾಪಲ್ಲಿದ್ದಾನೆ ಅಂತ ಎಲ್ಲವನಿಗೂ ಗೊತ್ತು. ಸಹಿಸ್ಕೊಳಕ್ ಆಗ್ತಾ ಇಲ್ಲ. 2 ಇಲ್ಲ ಗಿಲ್ಲಿನ ಕೆಳಗೆ ಹಾಕಿ ನಾವು ಮೇಲೆ ಹೋಗ್ಬೇಕು, ಅದಕ್ಕೋಸ್ಕರ ಎಕ್ಸ್ಪೋಸ್ ಮಾಡಬೇಕು. ಆ ರಘು ಕೂಡ ಅದೇ ದೂರ್ಕೊಂಡಿದೆ ಹೊಟ್ಟೆನಲ್ಲಿ ಅಷ್ಟೇ ಗುರು. ನಿಜವಾಗ್ಲೂ ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇ ಹೈ ಅಂದಂಗೆ ಜೊತೆಯಲ್ಲಿದ್ದವ್ರೆ ಗುರು ಗಿಲ್ಲಿಗೆ ಮುಳುವಾಗ್ತಾ ಇರೋದು. ಈ ಗಿಲ್ಲಿಗೆ ಸ್ವಾಭಿಮಾನ ಇರಬೇಕು ಫಸ್ಟ್. ಸ್ವಾಭಿಮಾನ ಇದ್ರೆ ಈ ತರ ಆಗ್ತಾ ಇರ್ಲಿಲ್ಲ. ಪಾಪ ಗಿಲ್ಲಿದ್ ಒಳ್ಳೆ ಮನ್ಸು, ಎಷ್ಟೇ ಆದ್ರೂ ಅವತ್ತಿಗೆ ಮರ್ತೋಗ್ಬಿಟ್ಟು ಬೆಳಿಗ್ಗೆ ರಘುವಣ್ಣ ಅಂತ ಹೋಯ್ತಾನೆ. ಅದು ತುಂಬಾ ಬೇಜಾರು ಗುರು. ಈ ಮನೆಯಲ್ಲಿ ಕ್ಲಿಯರ್ ಕಟ್ ಗುರು, ರಕ್ಷಿತಾ ಮತ್ತೆ ಗಿಲ್ಲಿ ಇವರಿಬ್ರೆ ಈಸಿ ಟಾರ್ಗೆಟ್ ಎಲ್ಲಾರ್ಗು. ಒಂದು ಬುದ್ಧಿ ಇಲ್ಲ ಗುರು, ಇಂಡಿವಿಜುವಲ್ ಆಗಿ ಯೋಚನೆ ಮಾಡೋ ಬುದ್ಧಿ ಇಲ್ಲ ಗುರು. ರಜತ್ತು ಏನ್ ಗುರು, ಈ ವಾರ ಯಾವ ಟಾಸ್ಕ್ ಅಲ್ಲಿ ಆಟ ಆಡ್ಬಿಟ್ಟಿದ್ದಾರೆ ಗುರು, ಯಾವುದು ಸ್ಟೀಮರ್ ಇದ್ ಮಾಡ್ಬಿಟ್ಟಿದ್ದಾರೆ ಗುರು. ಯಾಕೆ ಕಳಪೆ ಅವ್ರಿಗೆ ಕೊಡಕ್ ಆಗ್ತಾ ಇರ್ಲಿಲ್ವಾ ಗುರು? ತುಂಬಾ ಇದು ಯಾಕೋ ಅತ್ಯ ಆಯ್ತು ಗುರು, ಓವರ್ ಅತ್ಯ ಆಯ್ತು ನಿಜವಾಗ್ಲು ಗುರು. ಏನೇ ಹೇಳಿದ್ರು ಕೂಡ ಆನೆಸ್ಟ್ ಆಗಿ ನಾನು ಒಪಿನಿಯನ್ ಅಷ್ಟೇ ಗುರು. ನಿಮ್ಮ ಒಪಿನಿಯನ್ ಏನೇ ಇದ್ರು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.